ಅವರು ಕುತ್ಕೊಂಡು ನಿನ್ ಭಾಷಣ ಕೇಳಿದ್ರೆ ಒದ್ದು ಹಿಂದ್ಗಡೆ ನಿನ್ಗೆ ನನ್ಗೆ ಹೇಳಕ್ ಆಗ್ತಾ ಇಲ್ಲ, ಅಲ್ಲಿ ಒದ್ದು ನಿನ್ಗೆ ಒಳಗಾಕ್ತಾರೆ. ಅತ್ತಾರ್ಕಿತ ನೀನ್ ಬೊಗಳ್ತಾ ಇದೆಲ್ಲ ಸ್ಥಾನ ಯಾವ್ದೋ ಸ್ಥಾನ ಅಂತ ಹೇಳ್ಬಿಟ್ಟು ಏನಾಯ್ತು ಇವಾಗ? ಹೆಂಗ್ ಹೇಳ್ದೆ ನೀನೇ ತುಂಬಾ ದೊಡ್ಡ ದೇಶದ್ರೋಹಿ ಅಲ್ವಾ? ನಿನ್ಗೇನ್ ಮಾನ ಮರ್ಯಾದೆ ಅನ್ನೋದಿಲ್ವಾ? ಮನ್ಸಿಗೆ ಏನೇನ್ ಬರ್ತಾ ಇದೆ ಅದನ್ನ ಬೊಗಳೋದಲ್ಲ. ಅಲ್ಲಿ ಹೋಗಿದ್ಮೇಲೆ ಒಂದು 4 ಮಾತು ಒಳ್ಳೇದನ್ನ ಹೇಳ್ಬೇಕು. ನಾವು ಯುವಕರನ್ನ ಯಾವ ತರ ನೀನು ಮೋಟಿವೇಟ್ ಮಾಡ್ಬೇಕಂತ ಹೇಳಿದ್ರೆ, ನೀನು ಒಂದು ರಾಜಕಾರಣಿ ಕಮ್ಮಿ, ನೀನ್ ಯಾವ್ದೋ ಒಂದು ಲೂಸ್ ನನ್ ಮಗನೂ ಹೇಳಕ್ಕಾಗಲ್ಲ, ಬುದ್ಧಿವಂತನೂ ಹೇಳಕ್ಕಾಗಲ್ಲ ನಿನ್ಗೆ. ಯಾಕಂದ್ರೆ ಆತರ ಬಾಯಿಗೆ ಬಂದಿದ್ದೆಲ್ಲಾ ಬೊಗಳ್ತಾ ಇದ್ಯಾ ನೀನು. ನಿನಗೇನೋ ಆಗ್ಬಿಟ್ಟಿದೆ. 4-5 ಜನ ಅಲ್ಲಿ ಕುತ್ಕೊಂಡು ಚಪ್ಪಾಳೆ ತಟ್ಟುತ್ತಾ ಇದಾರೆ. ಆ ಚಪ್ಪಾಳೆ ಸೌಂಡ್ ಕೇಳ್ಕೊಂಡು ಮನ್ಸಲ್ಲಿ ಬಂದಿದ್ದೆಲ್ಲ ಹೇಳ್ತಾ ಇದ್ಯಾ. ಜಮೀರಿ ಇದ್ದು ಯೂಟಿ ಖಾದರ್ ಅದು ಅಂತ ಹೇಳ್ಬಿಟ್ಟು ನೀನ್ ಹೇಳ್ತಾ ಇದ್ದೆಲ್ಲ. ನೀನ್ ಏನಕ್ಕಪ್ಪ, ನಿನ್ಗೇನಾಗಿದೆ ನಿನ್ಗೆ ಹೇಳು. ಅಷ್ಟು ಮುಸಲ್ಮಾನರನ್ನ ಕಂಡ್ರೆ ನಿನ್ಗೆ ಅಷ್ಟು ದ್ವೇಷ ಇದ್ರೆ, ಮುಸಲ್ಮಾನರು ಏನೋ ಕಟ್ ಮಾಡ್ಕೊಂಡ್ರು, ಏನೋ ತಂದಿಕ್ಕೊಂಡ್ರು ಅಂತ ಹೇಳ್ತಾ ಇದೆಯಲ್ಲ ನೀನು. ನಿನಗೂ ಅಷ್ಟು ಏನಾದ್ರೂ ಮುಸಲ್ಮಾನದು ನೋಡಿ ಇಷ್ಟ ಆಗಿದ್ರೆ ನೀನು ಹೋಗಿ ಕಟ್ ಮಾಡಿಸ್ಕೊ ಹೋಗು. ಏನಕ್ಕೆ ಈ ತರ ಬೊಗಳ್ತಾ ಇದೆಯಾ? ನೀನ್ ಎಂತವನಂದ್ರೆ ನಿನ್ನಿಂದ ಇರೋ ಒಳ್ಳೆ ಯುವಕರನ್ನು ನೀನ್ ಕೆಡಿಸ್ತಾ ಇರೋದು, ಆಯ್ತಾ? ಇಂತ ನನ್ನ ಮಕ್ಕಳನ್ನ ನಾನು ಈ ಸರ್ಕಾರದ, ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಂದ ನಾನು ಕೇಳ್ಕೊಳ್ಳೋದು ಏನಂದ್ರೆ, ವಿನಂತಿ ಮಾಡೋದು ಏನಂದ್ರೆ, DK ಶಿವಕುಮಾರ್ ರವರಿಂದನು ವಿನಂತಿ ಮಾಡೋದು ಏನಂದ್ರೆ, ಇಂತ ನನ್ನ ಮಕ್ಕಳನ್ನ ಫಸ್ಟ್ ಒದ್ದು ಒಳಗಡೆ ಜೈಲಿಗೆ ಹಾಕಿ. ಇಲ್ಲ ಅಂದ್ರೆ ಈ ದೇಶನು ಹಾಳು ಮಾಡ್ತಾರೆ, ಈ ರಾಜ್ಯನು ಹಾಳು ಮಾಡ್ತಾರೆ. ಇವ್ರ ಸರ್ಕಾರ ತರಕ್ಕೋಸ್ಕರ ಎಲ್ ಬೇಕಾದ್ರೂ ಯಾವ ತರ ಭಾಷಣ ಬೇಕಾದ್ರೂ ಇವ್ರು ಮಾಡ್ತಾರೆ. ಅದಕ್ಕೋಸ್ಕರ ತಮ್ಮಲ್ಲಿ ನನ್ ಕಳ್ಕಳ ಮನವಿ ಏನಂತ ಹೇಳಿದ್ರೆ, ಇಂಥವ್ರನ್ನ ಒದ್ದು ಮೊದ್ಲು ಒಳಗಡೆ ಹಾಕಿ. ಇವತ್ ಇವನ್ ಕೊಡ್ತಾನೆ ಇಂಥ ಭಾಷಣ, ನಾಳೆ ಇನ್ನೊಬ್ಬ ಕೊಡ್ತಾನೆ. ಇದನ್ನ ಬೆಳಕ್ ಬಿಟ್ರೆ ನಾವು ಈ ತರನೇ ನಡೆಯೋದು. ಅದಕ್ಕೋಸ್ಕರ ಇಂಥವ್ರನ್ನ ಏನ್ ಮಾಡ್ಬೇಕು ಆ ಶಿಕ್ಷೆನ ಕೊಡ್ರಿ. ಅತ್ತಾರ್ಕಿತ ಪದ ಬಳಸ್ತಾವನಲ್ಲ, ಯಾವ್ದೋ ಸ್ಥಾನ ಅಂತ, ಆ ಸ್ಥಾನದ ಬಗ್ಗೆನೆ ಇವನ್ಗೆ